ಶ್ರೀಕಂಠದತ್ತ ಒಡೆಯರ್ ಆಸ್ತಿ ಕಬಳಿಕೆ ಪ್ರಕರಣ ಲೋಕಾಯುಕ್ತಕ್ಕೆ ದೂರನ್ನ ರಾಣಿ ಪ್ರಮೋದಾದೇವಿ ನೀಡಿದ್ದಾರೆ. ಮೈಸೂರಿನ ಲೋಕಾಯುಕ್ತ ಎಸ್ಪಿ ಜಗದೀಶ್ ಪ್ರಸಾದ್ಗೆ ದೂರನ್ನ ದಾಖಲಿಸಲಾಗಿದೆ. ಮೈಸೂರು ಉತ್ತರ ವಲಯ ಸಬ್ ರಿಜಿಸ್ಟ್ರಾರ್ ರಾಮ್ ಪ್ರಸಾದ್ರಿಂದ ಅಕ್ರಮವಾಗಿ ಟಿ ನರಸೀಪುರದ ಹಳಕಡ ಹುಂಡಿಯ ಸಿದ್ದಮ್ಮ ಎಂಬುವರಿಗೆ ಪರಭಾರೆ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿಬರ್ತಿತ್ತು. ಆಲನಹಳ್ಳಿಯ ಸೈಟ್ ನಂಬರ್ 100ರ 60,000 ಚದರ ಅಡಿ ಒಂದು ಭೂಮಿಯನ್ನ ಪರಭಾರೆ ಮಾಡಲಾಗಿದೆ ಅಂತ ಹೇಳಿ 7/12/2013ರಂದು ಆಸ್ತಿಯನ್ನ ಪರಭಾರೆ ಮಾಡಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇತ್ತು. ಈ ಒಂದು ವಿಷಯವಾಗಿ ಸುವರ್ಣ ನ್ಯೂಸ್ನಲ್ಲಿ ಆಸ್ತಿ ಪರಭಾರೆ ಬಗ್ಗೆ ವರದಿ ಕೂಡ ಪ್ರಸಾರವಾಗಿತ್ತು. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀಕಂಠದತ್ತ ಒಡೆಯರ್ ಅವರ ಪತ್ನಿ ಇದೀಗ ದೂರನ್ನ ದಾಖಲಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ. ನಮ್ಮ ಮೈಸೂರು ಪ್ರತಿನಿಧಿ ರವಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವಿ, ಏನಿದೆ ಹೆಚ್ಚಿನ ಮಾಹಿತಿ ಬಗ್ಗೆ? ಅಂತ ಹೇಳಿದ್ರೆ ಖಾಸಗಿ ಅವರು ಒಂದು ಆಸ್ತಿಯನ್ನ ಅಂದ್ರೆ ರಾಜರ ಆಸ್ತಿಯನ್ನ ಯಾವ ರೀತಿ ಲಪ್ಪಾಯಿಸ್ತಾರೆ ಅನ್ನೋಕೆ ಈ ಎರಡು ಪ್ರಕರಣಗಳು ಸ್ಪಷ್ಟ ನಿದರ್ಶನ ಅಂತ ಹೇಳ್ಬೋದು. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದಂತ ಅಂಶ ಅಂತ ಅಂದ್ರೆ ಮೈಸೂರಿನಲ್ಲಿ ಇತ್ತೀಚೆಗೆ ಒಂದು ರಿಯಲ್ ಎಸ್ಟೇಟ್ ಅಥವಾ ರಿಯಲ್ ದಂಧೆ ಯಾವ ರೀತಿ ನಡೆದಿದೆ ಅಂತಂದ್ರೆ ಅದು ಅವ್ಯವಹಾರ ನಡೆದಿದೆ ಅಂತ ಹೇಳ್ಬೋದು. ರಾಜರು ಸಾಯುವ 3 ದಿನ ಮುಂಚೆ 2 ಪ್ರತ್ಯೇಕ ಸಬ್ ರಿಜಿಸ್ಟರ್ ಆಫೀಸ್ಗಳಲ್ಲಿ ರಾಜರಿಗೆ ಸಂಬಂಧಪಟ್ಟಂತಹ 100 ಕೋಟಿ ಬೆಲೆ ಬಾಳುವಂತಹ ಆಸ್ತಿಯನ್ನ ಲಪ್ಪಾಯಿಸಿರ್ತಾರೆ. ಪ್ರಮುಖವಾಗಿ ಮೊದಲ ಪ್ರಕರಣದಲ್ಲಿ ಸಬ್ ರಿಜಿಸ್ಟರ್ ಗಿರೀಶ್ ಎಂಬಾತ BK ಸುಂದರ್ ಎಂಬವರ ಹೆಸರಿಗೆ ಸರಿಸುಮಾರು 30 ಕೋಟಿ ಬೆಲೆ ಬಾಳುವಂತಹ ಒಂದು ಆಸ್ತಿಯನ್ನ ಮೈಸೂರಿನ ಮಾಲ್ ಆಫ್ ಮೈಸೂರು ಪಕ್ಕದಲ್ಲಿರುವಂತಹ 200x250 ಅಡಿ ಅಳತೆಯ ಸ್ವೇಶಾನ್ನವನ್ನ ಅವರ ಹೆಸರಿಗೆ ಪರಾಭರ ಮಾಡಿರ್ತಾರೆ. ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಈಗಾಗಲೇ 6 ಮಂದಿಯನ್ನ ಲೋಕಾಯುಕ್ತ ಪೊಲೀಸರು ಬಂಧಿಸಿ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿರ್ತಾರೆ. ಅವರು ಈ ಸಂಬಂಧ ನ್ಯಾಯಾಲಯದಲ್ಲಿ ಅರ್ಜಿಯನ್ನ ಕೂಡ ಹಾಕಿರ್ತಾರೆ. ಆದ್ರೆ ಅವರ ಜಾಮೀನು ಅರ್ಜಿಯನ್ನ ನ್ಯಾಯಾಲಯ ಒಂದು ತಿರಸ್ಕಾರ ಮಾಡಿದೆ. ಇನ್ನು ಮತ್ತೊಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಆ ಪ್ರಕರಣ ಬೆಳಕಿಗೆ ಬಂದಿದೆ. ಟಿ ನರಸೀಪುರದ ಸಿದ್ದಮ್ಮ ಎಂಬವರಿಗೆ ಮೈಸೂರು ಉತ್ತರ ವಲಯದ ಸಬ್ ರಿಜಿಸ್ಟ್ರಾರ್ ಆದಂತಹ ರಾಮ್ ಪ್ರಸಾದ್ ಅವರು ಸರಿಸುಮಾರು 40 ಕೋಟಿಗೂ ಅಧಿಕ ಮೌಲ್ಯದ ಒಂದು ಆಸ್ತಿಯನ್ನ ಪರಭಾರೆ ಮಾಡಿಕೊಟ್ಟಿದ್ದಾರೆ. ಈ ಒಂದು ಆಸ್ತಿಯಲ್ಲಿ ಅವರು ಸರ್ಕಾರಕ್ಕೂ ಕೂಡ ನಷ್ಟವನ್ನ ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಕೇವಲ 100 ರು ಛಾಪಾ ಕಾಗದವನ್ನ ಬಳಸಿಕೊಂಡು ಈ ಒಂದು ಆಸ್ತಿಯನ್ನ ಪರಭಾರೆ ಮಾಡಿರೋದು ಮತ್ತೊಂದು ಅನುಮಾನಕ್ಕೆ ಕಾರಣ ಆಗಿದೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಪ್ರಮುಖವಾಗಿ ಗಮನಿಸಬೇಕಾದಂತ ಅಂಶ ಅಂತಂದ್ರೆ ರಾಜರು ಸಾಯುವ 3 ದಿನ ಮುನ್ನ ಈ ಒಂದು ಆಸ್ತಿಯನ್ನ ಈ 2 ಆಸ್ತಿಗಳನ್ನ ಪರಭಾರೆ ಮಾಡಿರೋದು. ಈ ಸಂಬಂಧ ರಾಣಿ ಪ್ರಮೋದಾದೇವಿ ಒಡೆಯರ್ ಅವ್ರನ್ನ ಸಂಪರ್ಕಿಸಿದಾಗ ಅವ್ರು ಕೂಡ ಹೇಳ್ತಾರೆ ರಾಜರು ಆ 3 ದಿನಗಳಲ್ಲಿ ಅವರು ಬೆಂಗಳೂರಿನಲ್ಲಿ ವಾಸ ಆಗಿದ್ರು, ಮೈಸೂರಿನಲ್ಲಿ ಇರ್ಲಿಲ್ಲ ಅಂತ ಹೇಳ್ತಾರೆ. ಆದ್ರೆ ಸಬ್ ರಿಜಿಸ್ಟರ್ ಗಿರೀಶ್ ಹೇಳೋ ಪ್ರಕಾರ ನಾನು ರೇಸ್ ಕ್ಲಬ್ ನಲ್ಲಿ ಹೋಗಿ ಅಲ್ಲಿ ರಾಜರ ಸಹಿಯನ್ನ ಪಡೆದಿದೆ, ಅದು ಸರಿಸುಮಾರು ಸಂಜೆ 6:50 ಅಂತ ಹೇಳ್ತಾರೆ. ಅಂದ್ರೆ 7/12/2013 ಸಂಜೆ 4:50 ರಾಮ್ ಪ್ರಸಾದ್ ಅವರು ಮೈಸೂರಿನ ಉತ್ತರ ವಲಯದಲ್ಲಿ ಕೆಳ ಅಂತಸ್ತಿನಲ್ಲಿ ಅವರ ಸಹಿಯನ್ನ ಪಡೆದಿದ್ದಾನೆ ಅಂತ ಹೇಳಿ ಅವರು ಹೇಳ್ತಾರೆ. ಈ 2 ಪ್ರಕರಣಗಳು ಗಮನಿಸಿದಾಗ ಆ 2 ಪ್ರಕರಣಗಳು ಆಸ್ತಿ ಪರಭಾರೆ ಮಾಡಿದ ದಿನ ರಾಜರು ಬೆಂಗಳೂರಿನಲ್ಲಿ ವಾಸ ಆಗಿರ್ತಾರೆ. ಈ ಸಂಬಂಧ ಲೋಕಾಯುಕ್ತರಿಗೆ ಈಗ ರಾಣಿ ಪ್ರಮೋದಾದೇವಿ ಒಡೆಯರು ಸ್ಪಷ್ಟವಾಗಿ ಲೆಟರ್ ಅನ್ನ ಬರ್ತಿದ್ದಾರೆ. ಲೆಟರ್ ಬರೆದು ಆಸ್ತಿಯ ತನಿಖೆ ಆಗ್ಬೇಕು ಅಂತ ಹೇಳಿ ಅವರು ಆಗ್ರಹನ ವ್ಯಕ್ತಪಡಿಸಿದ್ದಾರೆ. ಸ್ಮಿತಾ, ರವಿ, ಇನ್ನು ಏನು ಒಡೆಯರ್ ಅವರು ಸಹಿ ಮಾಡಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಈ ಸಹಿಯ ಪರಿಶೀಲನೆ ಮಾಡಿದಾರ ಪ್ರಮೋದಾದೇವಿ ಅವರು? ಇವರಿಗೆ ಅದ್ರ ಬಗ್ಗೆ ಅನುಮಾನ ಏನಾದ್ರು ಇದೆಯಾ? ಈ ವಿಷಯವಾಗಿ ಏನಾದ್ರು ಮಾತನಾಡಿದ್ರ ಪ್ರಮೋದಾದೇವಿ ಅವರು? ಸ್ಮಿತಾ, ಈ ಸಂಬಂಧ ಮಾಧ್ಯಮಗಳ ಜೊತೆ ಮಾತಾಡ್ಲಿಕ್ಕೆ ಪ್ರಮೋದಾದೇವಿ ಅವರು ನಿರಾಕರಣೆಯನ್ನ ಮಾಡಿದ್ರು. ಆದ್ರೆ ಲೋಕಾಯುಕ್ತಕ್ಕೆ ಒಂದು ದೂರನ್ನ ನೀಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಸ್ಪಷ್ಟವಾಗಿ ಗಮನಿಸಬೇಕಾದಂತ ಅಂತ ಅಂದ್ರೆ ಅಲ್ಲಿ ರಾಜರ ಸಹಿ ಒಂದೊಂದು ಹಾಳೆಯಲ್ಲೂ ಕೂಡ ಒಂದೊಂದು ರೀತಿ ಇದೆ, ವಿಚಿತ್ರವಾಗಿದೆ. ಅಂದ್ರೆ 6 ಪುಟಗಳ ಒಂದು ಆಸ್ತಿ ಪರಭಾರೆ ಮಾಡಿರುವಂತಹ ಒಂದು ಪ್ರಮಾಣ ಪತ್ರದಲ್ಲಿ ಡಿಫ್ರೆಂಟ್ ಸೈನ್ಗಳನ್ನ ಉಳ್ಳಂತಹ ಒಂದು ಆಸ್ತಿ ಪತ್ರ ಆಗಿದೆ. ಇದು ಅನುಮಾನಕ್ಕೆ ಕಾರಣ ಆಗಿದೆ. ಹೀಗಾಗಿ ವಕೀಲ ಚಂದ್ರಶೇಖರ್ ಎಂಬುವರು ಲೋಕಾಯುಕ್ತಕ್ಕೆ ದೂರನ್ನ ಸಲ್ಲಿಸಿದ್ರು. ಈ ಒಂದು ಆಸ್ತಿಯನ್ನ ಅಕ್ರಮವಾಗಿ ಪರಭಾರೆ ಮಾಡಲಾಗಿದೆ ಅಂತ ಹೇಳಿ ಅವರು ದೂರು ಸಲ್ಲಿಸಿದ್ರು. ಈ ದೂರಿನನ್ವಯ ಲೋಕಾಯುಕ್ತರು ಸ್ವಯಂ ಪ್ರೇರಿತವಾಗಿ ದೂರನ್ನ ದಾಖಲಿಸಿಕೊಂಡು ಸಬ್ ರಿಜಿಸ್ಟ್ರಾರ್ ಗಿರೀಶ್ ಸೇರಿದಂತೆ ರವಿಕುಮಾರ್, ಮಹಾದೇವ ಪ್ರಸಾದ್ ಸೇರಿದಂತೆ ಹಲವು ಮಂದಿಯನ್ನ ಅವರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ರು. ಆ ಸಂದರ್ಭದಲ್ಲಿ ಇವರು ಅಕ್ರಮ ಎಸಗಿರೋದು ಮೇಲ್ನೋಟಕ್ಕೆ ಸಾಬೀತಾಗಿತ್ತು. ಹಾಗಾಗಿ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿತ್ತು. ಮತ್ತೊಂದು ಪ್ರಕರಣದಲ್ಲಿ ಸಿದ್ದಮ್ಮ ಎಂಬುವರಿಗೆ ಈಗ ಕೊಡಲಾಗಿದೆ. ಈಗ ರಾಮ್ ಪ್ರಸಾದ್ ಈ ಸಂಬಂಧ ಉತ್ತರ ವಲಯದ ಒಬ್ಬ ಸಬ್ ರಿಜಿಸ್ಟ್ರಾರ್ ಆದಂತಹ ರಾಮ್ ಪ್ರಸಾದ್ ಅವ್ರನ್ನ ಕೇಳಿದಾಗ ಸುವರ್ಣ ನ್ಯೂಸ್ ಅವ್ರನ್ನ ಪ್ರಶ್ನೆ ಮಾಡಿದಾಗ ಅವರು ಪ್ರತಿಕ್ರಿಯೆಗೆ ನಿರಾಕರಣೆ ಮಾಡಿದ್ರು. ಆದ್ರೆ
ಅವರ ಸಹಿಯನ್ನ ನಕಲು ಮಾಡಿರೋದು ಸ್ಪಷ್ಟವಾಗಿ ಕಂಡುಬರುತ್ತೆ ಸ್ಮಿತಾ. ರವಿ, ಯಾವುದೇ ಒಂದು ಆಸ್ತಿಯ ಮಾರಾಟ ಇರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟ ಯಾವುದೇ ವ್ಯವಹಾರ ಆದರೂ ಕೂಡ ಇಡೀ ಕುಟುಂಬಸ್ಥರ ಸಹಿ ಪಡಿತಾರೆ ಅಥವಾ ಅವರ ಅನುಮತಿಯನ್ನ ಪಡೆಯಲಾಗುತ್ತೆ. ಆದರೆ ಈ ಒಡೆಯರ್ ಅವರ ಕುಟುಂಬದವರಿಗೆ ಗೊತ್ತಿಲ್ಲದಲೇ ಹೇಗೆ ಈ ಒಂದು ಆಸ್ತಿ ವ್ಯವಹಾರ ನಡೀತು, ಈ ಬಗ್ಗೆ ಏನ್ ಹೇಳ್ತಾರೆ ಸಬ್ ರಿಜಿಸ್ಟ್ರಾರ್ ರಾಮ್ ಪ್ರಸಾದ್ ಅವರು? ಪ್ರಮುಖವಾಗಿ ಸ್ಮಿತಾ, ಇಲ್ಲಿ ಗಮನಿಸಬೇಕಾದಂತ ಅಂಶ ಅಂತಂದ್ರೆ ಈ ಎಲ್ಲ ಆಸ್ತಿಯನ್ನ ದಾನಪತ್ರದ ಮೂಲಕ ಕೊಡ್ಲಾಗುತ್ತೆ. ಅಂತಂದ್ರೆ 1951ರಲ್ಲಿ ರಾಜ್ಯ ವಿಂಗಡಣೆಯಾದಾಗ ಆ ಆಸ್ತಿಯನ್ನ ಅಂದ್ರೆ ರಾಜರು ತಮ್ಮ ಸ್ವಯಂ ಘೋಷಿತವಾಗಿ ಇಷ್ಟು ಪ್ರಮಾಣದಲ್ಲಿ ನಮ್ಮ ಆಸ್ತಿ ಇದೆ ಅಂತ ಹೇಳಿ ಅವ್ರು ಘೋಷಣೆ ಮಾಡ್ಕೋಬೇಕಿತ್ತು. ಈ ಸಂದರ್ಭದಲ್ಲಿ ರಾಜರು ಏನ್ ಮಾಡ್ತಾರೆ, ಕೆಲವರಿಗೆ ಅಂದ್ರೆ ಆಯ್ದುಳಿದಂತ ಅಂದ್ರೆ ಅವರ ಬಳಿ ಕೆಲಸ ಮಾಡಿದಂತಹ ಕೆಲವು ವ್ಯಕ್ತಿಗಳಿಗೆ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರು ದಾನಪತ್ರದ ಮೂಲಕ ಆಸ್ತಿಯನ್ನ ಕೊಡ್ತಾರೆ. ಈ ಆಸ್ತಿಯಲ್ಲಿ ಇದು ಮುಂದುವರೆದ ಭಾಗವಾಗಿ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ಕೂಡ ಈ ಒಂದು ಪತ್ರವನ್ನ ದಾನ ಪತ್ರವಾಗಿ ಕೊಟ್ಟಿದ್ದಾರೆ. ಅದನ್ನ 1967ರಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಅದನ್ನ ಈ ಆಸ್ತಿಯನ್ನ ಇವಾಗ ಪರಾಭಾರೆ ಮಾಡ್ತಿದೀವಿ ಅಂತ ಅವರು ಮೇಲ್ನೋಟಕ್ಕೆ ಹೇಳ್ತಾರೆ. ಆದ್ರೆ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದಂತ ಅಂಶ ಅಂತಂದ್ರೆ ಸರ್ವೆ ನಂಬರ್ 1 ಮತ್ತೆ ಸರ್ವೆ ನಂಬರ್ 4ರ ಆಸ್ತಿ ಅಂದ್ರೆ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಆಸ್ತಿ ವಿವಾದ ಇನ್ನೂ ಕೂಡ ಲೋಕಾಯುಕ್ತದಲ್ಲಿದೆ. ಈ ಸಂಬಂಧ ಪ್ರತ್ಯೇಕವಾದ ದೂರು ಕೂಡ ಇದೆ. ಅಲ್ಲಿನ ಜನರು ಕೂಡ ಈ ಒಂದು ಆಸ್ತಿ ಸರ್ಕಾರಿ ಜಮೀನಿಗೆ ಸೇರ್ಬೇಕಾ ಅಥವಾ ಇದು ರಾಜರಿಗೆ ಸೇರ್ಬೇಕಾ ಎಂಬ ಜಿಜ್ಞಾಸೆ ಕೂಡ ಈಗ ಇದೆ. ಇಂತಹ ಕಾಲಘಟ್ಟದಲ್ಲೇ ಈ ಒಂದು ಪ್ರಕರಣ ನಡೆದಿರೋದು ಎಲ್ಲಾ ಹಂತಗಳಲ್ಲೂ ಕೂಡ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಸ್ಮಿತಾ. ರವಿ, ಇನ್ನು ರಾಮ್ ಪ್ರಸಾದ್ ವಿರುದ್ಧ ಕೂಡ ಇದೀಗ ದೂರು ದಾಖಲಾಗಿರೋದು, ಈ ಹಿಂದೆ ಏನು ಲೋಕಾಯುಕ್ತದಲ್ಲೂ ಕೂಡ ಈ ಸಂಬಂಧವಾಗಿ ಸಾಕಷ್ಟು ದೂರು ದಾಖಲಾಗಿರೋದು, ಕ್ರಮವನ್ನ ಕೂಡ ಕೈಗೊಂಡಿದ್ದಾರೆ. ರಾಮ್ ಪ್ರಸಾದ್ ವಿರುದ್ಧ ದಾಖಲಾದ ದೂರಿಗೆ ಯಾವ ರೀತಿ ತನಿಖೆ ನಡೆಯುತ್ತೆ ಅಂತ ಹೇಳಿ? ಸ್ಮಿತಾ, ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದಂತ ಅಂಶ ಅಂತಂದ್ರೆ ಚಂದ್ರಶೇಖರ್ ಅವರು 7/12/2013ರಲ್ಲಿ ರಾಜರು ಬೆಂಗಳೂರಿನಲ್ಲಿ ಇದ್ರು, ವಾಸ ಆಗಿದ್ರು ಅಂತ ಹೇಳಿ ರಾಣಿ ಅವರಿಂದ ಒಂದು ಪತ್ರವನ್ನ ಪಡೆದಿರ್ತಾರೆ. ಆ ಪತ್ರದ ಮೂಲಕ ಅವರು ಕೋರ್ಟ್ ನಲ್ಲಿ ಒಂದು ದಾವೆನ ಹೂಡ್ತಾರೆ ಲೋಕಾಯುಕ್ತ ಕೋರ್ಟ್ ನಲ್ಲಿ. ಲೋಕಾಯುಕ್ತ ಕೋರ್ಟ್ನವರು ಈ ಸಂಬಂಧ ಗಿರೀಶ್ ಅವ್ರನ್ನ ಬಂಧಿಸಿ ರಿಯಲ್ ಎಸ್ಟೇಟ್ ಮಾಫಿಯಾ ಹೇಗೆ ಕಾರ್ಯನಿರ್ವಹಿಸ್ತಿದೆ ಅಂತ ಒಂದು ಬಯಲ್ಗೆ ಹೇಳ್ತಾರೆ. ಮತ್ತೊಂದು ಪ್ರಕರಣವನ್ನ ಮೊನ್ನೆ ಅಷ್ಟೇ ಕರ್ನಾಟಕ ರಾಜ್ಯ ಹಿಂದುಳಿದ ಜಾಗೃತ ವೇದಿಕೆಗಳ ಅಧ್ಯಕ್ಷರಾದಂತಹ ಶಿವರಾಮ್ ಅವರು ಪತ್ತೆ ಹಚ್ಚಿದ್ದಾರೆ. ಈ ಒಂದು ಆಸ್ತಿ ವಿಚಾರದಲ್ಲಿ ಸಿದ್ದಮ್ಮ ಎಂಬುವರಿಗೆ ಸರಿಸುಮಾರು 600 ಅಡಿ ಚದರ ಅಡಿ ನಿವೇಶನ ಉಳ್ಳಂತಹ ಒಂದು ನಿವೇಶನವನ್ನ ಲಲಿತ ಮಹಲ್ ಎಲಿಪ್ಯಾಡ್ ಸಮೀಪವನ್ನೇ ಅದನ್ನ ಅವರು ಪರಾಭಾರ ಮಾಡ್ಕೊಟ್ಟಿದ್ದಾರೆ. ಇದು ಉತ್ತರ ವಲಯಕ್ಕೆ ಕಂಡುಬರುತ್ತದೆ. ಈ ಸಂಬಂಧ ರಾಮ್ ಪ್ರಸಾದ್ ಅವರ ಪ್ರಶ್ನೆ ಮಾಡಿದಾಗ ಅವರು ಪ್ರತಿಕ್ರಿಯೆ ನಿರಾಕರಣೆ ಮಾಡ್ತಾರೆ. ಆದ್ರೆ ಈ ಒಂದು ಪತ್ರದಲ್ಲಿ ರಾಜರ ಸಹಿಯನ್ನ ತಿದ್ದಿರುವಂತಹ ಎಲ್ಲಾ ಅಂಶಗಳು ಇವೆ. ಹಾಗಾಗಿ ಲೋಕಾಯುಕ್ತರು ಸರಿಯಾಗಿ ತನಿಖೆಯನ್ನ ನಡೆಸಿದ್ದೇ ಆದ್ರೆ ಅವರು ಜೈಲಿಗೆ ಹೋಗಿದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಧನ್ಯವಾದ.